ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಹಾಸನ ಜಿಲ್ಲೆಯಲ್ಲಿ ಈ ಮೈತ್ರಿ ಪಕ್ಷಗಳ ಮುಖಂಡರು ಸಾರ್ವಜನಿಕವಾಗಿ ನೀಡುತ್ತಿರುವಂತಹ ಹೇಳಿಕೆ ಮತ್ತು ಪ್ರತಿ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ಬಿಜೆಪಿಯೊಂದಿಗೆ ಪಕ್ಷ ವಿಲೀನವಾಗಿಲ್ಲ, ನಮ್ದು ಸ್ವತಂತ್ರ ಪಕ್ಷ ಎಂಬ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಜಿಲ್ಲಾ ಬಿಜೆಪಿಯಲ್ಲಿ ಇದೀಗ ಸಂಚಲನವನ್ನ ಸೃಷ್ಟಿಸಿದ್ರೆ, ಎನ್ಡಿಎ ನೇತೃತ್ವದ ಪಕ್ಷದಲ್ಲಿ ಸಿಎಂ ಯಾರಾಗಬೇಕು ಎಂಬುದನ್ನು ಪಕ್ಷ ನಿರ್ಧರಿಸುತ್ತದೆ ಅಂತ ಬಿಜೆಪಿ ಟಾಂಗ್ ನೀಡಿದೆ. ಇದು ಮೈತ್ರಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನ ಮತ್ತೊಮ್ಮೆ ಸಾಕ್ಷೀಕರಿಸಿದ್ದು ಸಾಕಷ್ಟು ಚರ್ಚೆಗೂ ಕಾರಣವಾಗ್ತಾ ಇದೆ. ಈ ಜೆಡಿಎಸ್ನ ರಜತ್ ಮಹೋತ್ಸವದ ಹಿನ್ನೆಲೆ ನಗರದಲ್ಲಿ ಜನವರಿ 24ರಂದು ನಡೆದಂತ ಜನತಾ ಸಮಾವೇಶದಲ್ಲಿಯೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಮತ್ತೊಮ್ಮೆ ಸಿಎಂ ಆಗಬೇಕು ಎಂಬುದು ಜೆಡಿಎಸ್ನ ಅಭಿಲಾಷೆ ಎಂಬ ಹೇಳಿಕೆ ನೀಡಿ ಚರ್ಚೆಯನ್ನ ಹುಟ್ಟುಹಾಕಿದಂತ ನಿಖಿಲ್ ಕುಮಾರಸ್ವಾಮಿ ಪದೇ ಪದೇ ಈ ವಿಷಯ ಪ್ರಸ್ತಾಪಿಸ್ತಾ ಇರೋದು ಬಿಜೆಪಿ ಪಾಳಯದಲ್ಲಿ ನುಂಗಲಾರದ ಬಿಸಿ ತುಪ್ಪವಾಗಿದೆ. ರಾಷ್ಟ್ರೀಯ ಪಕ್ಷವಾಗಿ ಮುಂದಿನ 2028ರ ಸಿಎಂ ಅಭ್ಯರ್ಥಿ ಯಾರು ಎಂಬುದು ಹೈಕಮಾಂಡ್ ತೀರ್ಮಾನಿಸಬೇಕು. ಮೈತ್ರಿ ಪಕ್ಷ ಜೆಡಿಎಸ್ ಜೊತೆ ಚರ್ಚೆ ಆಗಬೇಕು. ಅಂತಹ ಯಾವುದೇ ಸಭೆ ಬೆಳವಣಿಗೆ ಆಗದಿರುವ ಸಂದರ್ಭದಲ್ಲಿ ಕೂಡ ಸಿಎಂ ವಿಷಯ ಪ್ರಸ್ತಾಪ ಸಲ್ಲದ್ದು ಎಂಬುದು ಬಿಜೆಪಿ ಮುಖಂಡರ ವಾದವಾಗಿದೆ. 2028ರ ವಿಧಾನಸಭಾ ಚುನಾವಣೆಗೆ ಇನ್ನೂ ಕಾಲಾವಕಾಶವಿದೆ. ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗಬಹುದು. ಹೀಗಿರುವಾಗ ಜೆಡಿಎಸ್ ತನ್ನದೇ ಹಾದಿಯಲ್ಲಿ ಸಾಗ್ತಾ ಇರೋದು ಮೈತ್ರಿಯಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ರಾಜ್ಯ ಕೇಂದ್ರದಲ್ಲಿ ಮೈತ್ರಿ ಹೊಂದಾಣಿಕೆ ಇರುವಾಗ ಎಲ್ಲವನ್ನ ವರಿಷ್ಠರು ತೀರ್ಮಾನಿಸಬೇಕೇ ಹೊರತು ಏಕಪಕ್ಷೀಯ ತೀರ್ಮಾನ ಸಾಧ್ಯವೇ ಇಲ್ಲ ಎನ್ನುವ ಮಾತುಗಳು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ವಿರುದ್ಧವಾಗಿ ಕೇಳಿ ಬರ್ತಾ ಇದೆ. ಜೆಡಿಎಸ್ ಸ್ವತಂತ್ರ ಪಕ್ಷ ಸಿದ್ಧಾಂತ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂದ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ. ಬಿಜೆಪಿಗೂ ತನ್ನದೇ ಆದ ತತ್ವ ಸಿದ್ಧಾಂತ ಇದೆ. ಮೈತ್ರಿ ಪಕ್ಷದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳುವಾಗ ಪರಸ್ಪರ ಚರ್ಚಿಸಿಯೇ ತೀರ್ಮಾನವಾಗುತ್ತೆ. ಹೀಗಾಗಿ ಸಿಎಂ ವಿಷಯ ಪ್ರಸ್ತಾಪಕ್ಕೆ ಸೂಕ್ತ ಸಮಯವಲ್ಲ ಎಂಬ ಅಭಿಪ್ರಾಯಗಳು ಕೂಡ ಇದೀಗ ವ್ಯಕ್ತವಾಗಿದೆ. ಆದರೆ 2028ರ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಪಡೆದ್ರೆ ಎನ್ಡಿಎ ನೇತೃತ್ವದ ಸಿಎಂ ಆಗ್ತಾರೆ. ಯಾರಾಗ್ತಾರೆ ಎಂಬುದನ್ನ ಪಕ್ಷ ತೀರ್ಮಾನಿಸುತ್ತೆ. ಪಕ್ಷದ ಗೌರವ ಕಾಪಾಡಬೇಕು. ಹೀಗಾಗಿ ತಾಳ್ಮೆಯಿಂದಲೇ ಇರುತ್ತೇವೆ ಎಂದು ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಜೆ ಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಇದು ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಮೈತ್ರಿಯಲ್ಲಿ ಎಷ್ಟರ ಮಟ್ಟಿಗೆ ಹೊಂದಾಣಿಕೆ ಇದೆ ಎಂಬುದನ್ನ ತೋರಿಸುತ್ತಿದೆ ಎನ್ನುವ ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಆದರೆ ಇವು ರಾಜ್ಯ ವ್ಯಾಪ್ತಿದಾದ್ರೆ ಜಿಲ್ಲಾ ವ್ಯಾಪ್ತಿ ಬೇರೆನೇ ಇದೆ. ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಆದರೂ ಕೂಡ ಹಾಸನ ಜಿಲ್ಲೆಯಲ್ಲಿ ಆ ಒಂದು ಹೊಂದಾಣಿಕೆ ಅಷ್ಟರ ಮಟ್ಟಿಗಿಲ್ಲ. 2024ರ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಸೋಲೆ ಇದಕ್ಕೆ ಸಾಕ್ಷಿಯಾಗಿದೆ. ಆ ಬಳಿಕವೂ ಜಿಲ್ಲಾ ರಾಜಕೀಯದಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ. ಜೆಡಿಎಸ್ ತನ್ನ ಶಕ್ತಿ ವೃದ್ಧಿಸಿಕೊಳ್ಳಲು ಪ್ರಯತ್ನ ಮುಂದುವರಿಸಿದೆ. ಬಿಜೆಪಿ ಕೂಡ ಕಾಂಗ್ರೆಸ್ಗಿಂತ ಜೆಡಿಎಸ್ ತನ್ನ ಎದುರಾಳಿ ಎಂಬಂತೆ ಕಾರ್ಯತಂತ್ರ ರೂಪಿಸುವುದು ಗುಟ್ಟಾಗಿ ಉಳಿದಿಲ್ಲ. ಆದರೆ ಕೆಳ ಹಂತದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಂದಾಣಿಕೆಯೂ ಸಾಧ್ಯವಾಗದ್ದು ಎಂಬುದು ಅನೇಕ ಸಂದರ್ಭದಲ್ಲಿ ಸಾಬೀತಾಗಿದೆ. ಈಗಾಗಲೇ 2028ರ ವಿಧಾನಸಭಾ ಚುನಾವಣೆಗೆ ತಾಲೀಮು ಪ್ರಾರಂಭವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೆಜ್ಜೆ ಇರಿಸಿದ್ದು ಮುಂದೇನು ಎಂಬ ಪ್ರಶ್ನೆ ಕೂಡ ಉದ್ಭವಿಸಿದೆ. ಆದರೆ ಪ್ರೀತಂ ಗೌಡ ಏನೇ ಹೇಳಲಿ, ಅಲ್ಲಿರುವ ಸ್ಥಳೀಯ ಬಿಜೆಪಿ ನಾಯಕರು ಏನೇ ಹೇಳಲಿ, ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಎನ್ಡಿಎ ಕೂಟದಲ್ಲಿ ಕುಮಾರಸ್ವಾಮಿ ಅವರ ಪ್ರಾಬಲ್ಯ ಸಾಕಷ್ಟು ಒಳ್ಳೆಯದಿದೆ. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಮತ್ತು ನೂತನ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಕಣ್ಣಲ್ಲಿ ಕುಮಾರಸ್ವಾಮಿಯ ವರ್ಚಸ್ಸು ಸಾಕಷ್ಟು ಒಳ್ಳೆಯದಿದೆ. ಕುಮಾರಸ್ವಾಮಿಯ ಮಾತು ಫೈನಲ್ ಆಗುವಂಥದ್ದು. ಯಾಕಂದ್ರೆ ಕುಮಾರಸ್ವಾಮಿ ಏನು ಜಿಲ್ಲಾ ಮಟ್ಟದ ಲೀಡರ್ ಅಲ್ಲ, ತಾಲೂಕು ಮಟ್ಟ ಲೀಡರ್ ಅಲ್ಲ, ರಾಜ್ಯ ಮಟ್ಟ. ಕುಮಾರಸ್ವಾಮಿ ಒಂದು ರಾಜ್ಯದ ರಾಜಕೀಯವನ್ನ ಪುನರ್ ಬರೆಯುವಂತಹ ಕೆಪಾಸಿಟಿ ಉಳ್ಳಂತಹ ಲೀಡರ್ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಕೇವಲ ಈ ಬಿಜೆಪಿಯವ್ರ ಜೊತೆ ಕಾಂಗ್ರೆಸ್ನವರ ಜೊತೆ ಮೈತ್ರಿ ಮಾಡಿಕೊಂಡು ಪಕ್ಷ ಬದಲಾವಣೆ, ಪಕ್ಷ ಎರಡೂ ಕಡೆ ಇರುತ್ತೆ ಅಂತ ತೋರಿಸುವಂಥ ಲೀಡರ್ ಅಲ್ಲ. ಯಾವಾಗ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಯಾವಾಗ ಅವಶ್ಯಕತೆ ಇದೆಯೋ ಆ ಸಂದರ್ಭದಲ್ಲಿ ಇದೇ ರಾಷ್ಟ್ರೀಯ ಪಕ್ಷಗಳು ಕುಮಾರಸ್ವಾಮಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾವೆ ಅನೇಕ ಸಂದರ್ಭದಲ್ಲಿ. ಅಂದರೆ ಕುಮಾರಸ್ವಾಮಿ ಸಾಕಷ್ಟು ವರ್ಚಸ್ಸಿರುವಂತಹ ನಾಯಕರು, ದೇಶ ಮಟ್ಟದಲ್ಲಿ ಹೆಸರು ಮಾಡಿದಂತಹ ನಾಯಕರು ಮತ್ತು ದೇಶವ್ಯಾಪ್ತಿ ತನ್ನದೇ ಆದಂಥ ಒಂದು ಛಾಪು ಮೂಡಿಸಿದಂತಹ ನಾಯಕರು. ಹಾಗಾಗಿ ಕುಮಾರಸ್ವಾಮಿ
ನೇರವಾಗಿ NDA ಕೂಟಕ್ಕೆ ಮನವರಿಕೆ ಮಾಡಿಕೊಟ್ಟಾಗ ಇಲ್ಲಿರುವಂಥ ಸ್ಥಳೀಯ ನಾಯಕರು ಸುಮ್ಮನೆ BJP ಮತ್ತು JDSಗಾಗಿ ಕೆಲಸ ಮಾಡಬೇಕು, ಮೈತ್ರಿಗಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ರೀತಿಯ ಹೇಳಿಕೆಗಳು ಅವ್ರು ಕೊಟ್ಟರು ಸರಿಯಲ್ಲ, ಇವ್ರು ಕೊಟ್ಟರು ಸರಿಯಲ್ಲ. ಆದರೆ ರಾಜಕಾರಣ ನಾನು ಮುಂದು ತಾನು ಮುಂದು ಅನ್ನೋ ಹೇಳಿಕೆಗಳು ಸರ್ವಸಾಮಾನ್ಯವಾಗಿ ಬರುವುದು ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಇದೆ. ಎಸ್, ಇದು ಹಾಸನದಲ್ಲಿ ನಡೀತಾ ಇರುವಂಥ ಅಪ್ಡೇಟು. ಮತ್ತು ರಾಜ್ಯಕ್ಕೆ ಯಾರು CM ಆಗಬೇಕು 2028ಕ್ಕೆ NDAಗೆ ಮುಖ ಯಾರು, ಎಲೆಕ್ಷನ್ನ ಫೇಸ್ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಫೇಸ್ ಇರುವಂತ ಲೀಡರ್ ಬೇಕು, ಒಬ್ಬ ವರ್ಚಸ್ ಇರುವಂತ ಲೀಡರ್ ಬೇಕು. ಆದ್ರೆ ಬಿಜೆಪಿಯಲ್ಲಿ ಆ ಕೊರತೆ ಇವತ್ತಿಗೂ ಎದ್ದು ಕಾಣಿಸ್ತಾ ಇದೆ. 2028ಕ್ಕೆ ಯಾರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಿಸಬೇಕು, ಆ ವ್ಯಕ್ತಿಯ ಮುಖವನ್ನು ನೋಡಿದಾಗ ಜನರು ಅವ್ರ ಹಿಂದೆ ಬರಬೇಕು ಮತ್ತು ಜನರು ಅವ್ರಿಗೆ ಓಟ್ ಹಾಕಬೇಕು ಅನ್ನೋ ಫೇಸ್ ಪ್ರೆಸೆಂಟ್ ಬಿಜೆಪಿಯಲ್ಲಿ ಆ ಮಟ್ಟಿಗೆ ದೊಡ್ಡ ಸಂಚಲನ ಸೃಷ್ಟಿಸುವಂತ ನಾಯಕರು ಯಾರೂ ಇಲ್ಲ. ಆದರೆ JDS ನಲ್ಲಿ ಕುಮಾರಸ್ವಾಮಿಯ ಹೆಸರಿದೆ ಮತ್ತು NDA ಮೈತ್ರಿಕೂಟಕ್ಕೂ ಕುಮಾರಸ್ವಾಮಿಯೇ ಮುಖ್ಯಮಂತ್ರಿ ಅಂತ ಒಂದು ವೇಳೆ ಘೋಷಣೆ ಆಗಿದ್ದೇ ಆದ್ರೆ ಒಕ್ಕಲಿಗ ಓಟ್ಗಳ ಜೊತೆಗೆ ಲಿಂಗಾಯತ ಓಟ್ಗಳು ಮತ್ತು ಇತರ ಬೇರೆ ಬೇರೆ ಸಮುದಾಯದ ಓಟ್ಗಳನ್ನ ಕುಮಾರಸ್ವಾಮಿ ಪಡೆದುಕೊಳ್ಳಲಿಕ್ಕೆ ಸಾಕಷ್ಟು ಸುಲಭ ಅವಕಾಶಗಳಿದೆ ಮತ್ತು ರೈತರು ಕೂಡ ಕುಮಾರಸ್ವಾಮಿ ಕೈ ಹಿಡಿತಾರೆ. ಅದಕ್ಕಾಗಿ ಮುಂದಿನ ಭವಿಷ್ಯದ ದಿನಗಳಲ್ಲಿ 2028ಕ್ಕೆ ಕುಮಾರಸ್ವಾಮಿಯ ಮುಖಾನೇ ಬಳಸ್ಕೊಂಡ್ರೆ NDA ಕೂಟಕ್ಕೆ ಲಾಭವಾಗ್ಬೋದು. ಆದರೆ ಪಕ್ಷದ ಹೈಕಮಾಂಡ್ನವರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅದು ಅವರಿಗೆ ಬಿಟ್ಟಿದ್ದು. ಆದರೆ ಪ್ರೆಸೆಂಟ್ ಸಿಚುವೇಶನ್ ನಲ್ಲಿ ಕುಮಾರಸ್ವಾಮಿಗೆ ಮತ್ತೊಮ್ಮೆ ಗೆಲುವಿನ ಅಲೆ ಮತ್ತು ಜನರು ಅವರ ಮೇಲೆ ಟ್ರಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಕುಮಾರಸ್ವಾಮಿ ಮತ್ತೊಮ್ಮೆ CM ಆಗಬೇಕು ಅನ್ನೋದು ಈ ಒಂದಿಷ್ಟು ಭಾಗದಲ್ಲಿ ಜನರ ಬಯಕೆ ಆಗಿದೆ. ಯಾಕಂದ್ರೆ ರೈತರು ಈಗಾಗಲೇ ಅನೇಕ ನಾವು ಸುದ್ದಿ ಸಂದರ್ಶನಕ್ಕೆ ಹೋದಂತ ಸಂದರ್ಭದಲ್ಲಿ ಹೇಳ್ತಾರೆ CM ಯಾರಾಗಬೇಕು ಅಂದ್ರೆ ಕುಮಾರಸ್ವಾಮಿ ಆಗ್ಬೇಕ್ರಿ. ಕುಮಾರಸ್ವಾಮಿ ಯಾಕ್ರಿ ಅಂದ್ರೆ ಕುಮಾರಸ್ವಾಮಿ ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅಂತ. ಆದ್ರೆ ಕುಮಾರಸ್ವಾಮಿ ಎಂದೂ ಕೂಡ ಬಹುಮತದಿಂದ ಸರ್ಕಾರ ಮಾಡಿಲ್ಲ. ಆದ್ರೆ ಇವತ್ತಿಗೂ ರೈತರ ಮನದಲ್ಲಿ ಅವರು ಶಾಶ್ವತವಾಗಿ ಉಳಿದಿದ್ದಾರೆ ಮತ್ತು ಕುಮಾರಸ್ವಾಮಿ CM ಆಗಬೇಕು ಅಂತ ಅನೇಕ ಜನರು ಬಯಸ್ತಾರೆ, ಅನೇಕ ರೈತರು ಬಯಸ್ತಾರೆ. ಯಾಕಂದ್ರೆ ಆ ರೀತಿ ಅವರು ಅವರ ಸಿಕ್ಕಂತ ಟೈಮ್ ಪೀರಿಯಡ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈಗ NDA ಕೂಟದಲ್ಲಿ ಬಿಜೆಪಿ ಎದುರಲ್ಲಿ ಯಡಿಯೂರಪ್ಪ ಅವರ ನಂತರ ಯಾರು ಕೂಡ ರೈತ ನಾಯಕ ಅಂತ ಗುರುತಿಸಿಕೊಳ್ಳುವಂತ ಸ್ಟ್ರಾಂಗ್ ಲೀಡರ್ಗಳಿಲ್ಲ. ಹಾಗಾಗಿ NDA ಕೂಟಕ್ಕೆ ಕುಮಾರಸ್ವಾಮಿ ಅವರೇ ಫೇಸ್ ಆದಾಗ ಮತ್ತೆ NDA ಕೂಟಕ್ಕೆ ಲಾಭವಾಗುವಂತ ಸಾಧ್ಯತೆ ಇದೆ. ಆದರೆ ಅವರವರ ವಿಚಾರ, ಅವರ ಅಭಿಪ್ರಾಯಗಳು, ಅವ್ರು ಏನು ಇದನ್ನು ಮಾಡ್ತಾರೋ ಡಿಸೈಡ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಇನ್ನು ಮುಂದಿನ ಸುದ್ದಿ.